ಸರ್ಕಾರ ಕೇಂದ್ರದಲ್ಲಿ ಸರ್ಕಾರ ರಚನೆ ಮಾಡಿದಾರಲ್ಲ ಅದು ವೋಟ್ ಚೋರಿಯಿಂದ ಅಂತ ಹೇಳಿ ಜನಗಳಿಗೆ ಅವೇರ್ನೆಸ್ನಲ್ಲಿ ಇಡೀ ದೇಶದಲ್ಲಿ ಇವತ್ತು ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಿಲ್ಲ ಅಂದರೆ ನೀವು ಇಲ್ಲಿ ನಿಲ್ಲಕ್ಕಾಗ್ತಾ ಇಲ್ಲ, ನಾನು ಇಲ್ಲಿ ಮಂತ್ರಿಯಾಗಿ ನಿಲ್ಲಕ್ಕಾಗ್ತಾ ಇಲ್ಲ, ದಿಲ್ಲಿಯಿಂದ ಅಭಿಷೇಕ್ ದತ್ತ ಅವರು ಬರೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಒಂದೊಂದು ಮನೆಯಲ್ಲಿ 50 ಓಟ್ 60 ಓಟು ಆ ಥರ ಬೋಗಸ್ ಓಟ್ ಮಾಡಿಬಿಟ್ಟು ಗೆಲ್ಲಕ್ಕೆ BJP ಕಾರಣ ಆಯಿತು. ಇವತ್ತು ಅದಾಗಿಲ್ಲ ಅಂದರೆ ಇವತ್ತು ಲೋಕಸಭೆಗೆ MP ಆಗಿ ನಮ್ಮ ಮನ್ಸೂರ್ ಖಾನ್ ಅವರು ನಮ್ಮ ಜೊತೆ ಇಲ್ಲ. ಈ ದೇಶಕ್ಕೆ ನ್ಯಾಯ ಸಿಗಬೇಕು, ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರೋದು ಸಂವಿಧಾನ ಉಳಿಬೇಕು ಕಾರಣಕ್ಕೆ ಇಡೀ ದೇಶದಲ್ಲಿ ಪ್ರತಿಭಟನೆ ಮಾಡ್ತಾರೆ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಿಲ್ಲ ಅಂದರೆ ಈ ಕಾರ್ಯಕ್ರಮ ಮಾಡೋಕ್ಕೆ ಸಾಧ್ಯ ಆಗಿತ್ತಾ? ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಿದ್ದ ಕಾರಣಕ್ಕೆ ನಾವು ಈ ಕಾರ್ಯಕ್ರಮ ಮಾಡೋದು. ನಮಗೆಲ್ಲ ಗೊತ್ತೇ ಇದ್ದಂಗೆ 2014 ಕೇಂದ್ರದಲ್ಲಿ BJP ಸರ್ಕಾರ ಬಂದಾದ್ಮೇಲೆ ಹೆಗಡೆ ಅಂತ ಅವ್ರು ಏನಂದ್ರು, ನಾವು BJP ಸರ್ಕಾರ ಬಂದಿರೋದೇ ಸಂವಿಧಾನ ತೆಗಿಯಕ್ಕಂತ ಹೇಳಿಕೆ ಕೊಟ್ಟಿರೋದು ತಮಗೆಲ್ಲ ಗೊತ್ತಿರೋದೇ ವಿಚಾರ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಿಲ್ಲ ಅಂದ್ರೆ ನೀವು ಇಲ್ಲಿ ನಿಲ್ಲಕ್ಕಾಗ್ತಾ ಇಲ್ಲ, ನಾನು ಇಲ್ಲಿ ಮಂತ್ರಿಯಾಗಿ ನಿಲ್ಲಕ್ಕಾಗ್ತಾ ಇಲ್ಲ, ದಿಲ್ಲಿಯಿಂದ ಅಭಿಷೇಕ್ ದತ್ತ ಅವರು ಬರಕ್ ಸಾಧ್ಯ ಆಗ್ತಾ ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಿದ್ದ ಕಾರಣಕ್ಕೆ ನೀವು ಅಲ್ಲಿದ್ದೀರಾ, ನಾನು ಇಲ್ಲಿ ನಿಂತಿದ್ದೀನಿ. ಹಾಗಾಗಿ ನಮ್ಮ ಕರ್ತವ್ಯ ಆಗ್ತಾ ತಾನೆ ಜೋರಾಗಿ ಜೈ ಭೀಮ್ ಹೇಳೋದು. ಜೈ ಭೀಮ್, ಜೈ ಭೀಮ್, ಜೈ ಜೈ ಭೀಮ್. ಮೇಲೆ ಆಸೀನಿರುವ ನಮ್ಮ ಪಕ್ಷದ ಮುಖಂಡರು, ಸೆಕ್ರೆಟರಿ AC ಸೆಕ್ರೆಟರಿ ಆದಂತ ಆತ್ಮೀಯ ಸ್ನೇಹಿತರಾದಂತ ಅಭಿಷೇಕ್ ದತ್ತ ಅವರೇ, ಇನ್ನೊಬ್ರು ನಮ್ಮ ಪಕ್ಷದ ಮುಖಂಡರು KMDC ಚೇರ್ಮನ್ ಆದಂತ BK ಅಲ್ತಾಫ್ ಖಾನ್ ಅವರೇ, ನನ್ನ ಆತ್ಮೀಯ ಸ್ನೇಹಿತ ಪಕ್ಷದ ಮುಖಂಡರಾದಂಥ DC ರಮೇಶ್ ಅವರೇ, CR ರವಿ ಪ್ರಸಾದ್ ಅವರೇ, ಅಮ್ಜದ್ ಖಾನ್ ಅವರೇ, ಶಕೀಲ್ ನವಾಜ್ ಅವರೇ, ಗೌಸಿ ಅವರೇ, ರಿಜ್ವಾನ್ ಅವರೇ, ಬಾಬಣ್ಣ ಅವರೇ, ಎಲ್ಲಪ್ಪ ಲೀಡರ್ಸ್ಗಳು ಎಲ್ಲ ಹೆಸರು ಬಿಟ್ಟವನವನು. RV ವೆಂಕಟೇಶ್, ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಇಡೀ ದೇಶದಲ್ಲಿ ಇವತ್ತು ಪ್ರತಿ ದೇಶದಲ್ಲಿ ರಾಹುಲ್ ಗಾಂಧಿ ಅವರು ಇವತ್ತು ಪ್ರತಿಭಟನೆ ನಡೆಸ್ತಾ ಇರೋದು ತಮಗೆಲ್ಲ ಗೊತ್ತಿರೋದೇ ವಿಚಾರ. ಮೊನ್ನೆನೂ ಹೋದ ತಿಂಗಳಲ್ಲಿ ನನ್ನ ಅನಿಸಿಕೆ ಬಿಹಾರಲ್ಲಿ ನಾನು ಮನೆಯ ಸಿದ್ದರಾಮಯ್ಯ ಅವರು, DK ಶಿವಕುಮಾರ್ ಅವರು ಭಾಳಷ್ಟು ಮುಖಂಡರು ಬಿಹಾರ್ಗೆ ಹೋಗಿದ್ವಿ. ನನ್ನ ಅನಿಸಿಕೆ 20-22 ದಿನ ಪ್ರತಿ ಹಳ್ಳಿಗೆ ಹೋಗ್ಬಿಟ್ಟು ಪ್ರತಿಭಟನೆಯನ್ನು ರಾಹುಲ್ ಗಾಂಧಿಯವರು ಹಮ್ಮಿಕೊಳ್ತಾ ಇದ್ದಾರೆ. ಏನಕ್ಕೋಸ್ಕರ ರಾಹುಲ್ ಗಾಂಧಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ತಾ ಇದ್ದಾರೆ, ಯಾರಿಗೋಸ್ಕರ ಪ್ರತಿಭಟನೆ ಮಾಡ್ತಾ ಇದ್ದಾರೆ? ಇವತ್ತು ಏನು ಓಟ್ ಚೋರಿ ಆಗ್ತಾ ಇದೆ, ಓಟ್ ಕಳ್ತನ ಅಂತೀವಿ ನಾವು, ಹಿಂದಿನಲ್ಲಿ ಚೋರಿ ಅಂತೀವಿ. ಓಟ್ ಏನು ಕಳ್ತನ ಮಾಡಿ ಇವತ್ತು BJP ಸರ್ಕಾರ ಕೇಂದ್ರದಲ್ಲಿ ಸರ್ಕಾರ ರಚನೆ ಮಾಡಿದಾರಲ್ಲ ಅದು ಓಟ್ ಚೋರಿಯಿಂದ ಅಂತ ಹೇಳ್ಬಿಟ್ಟು ಜನಗಳಿಗೆ ಅವೇರ್ನೆಸ್ನಲ್ಲಿ ಇಡೀ ದೇಶದಲ್ಲಿ ಇವತ್ತು ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಹೋರಾಟ ಮಾಡ್ತಾವ್ರೆ. ಅವ್ರು ಹೋರಾಟ ಮಾಡ್ತಾ ಇರೋದಕ್ಕೆ ಕಾರಣ ಏನು? ಅವ್ರು ಪ್ರಧಾನಮಂತ್ರಿ ಆಗ್ಬೇಕಂತ ಇಲ್ಲ, ಅವ್ರಿಗೆ ಆಸೆನೂ ಇಲ್ಲ. ಈ ದೇಶಕ್ಕೆ ನ್ಯಾಯ ಸಿಗಬೇಕು, ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರೋದು ಸಂವಿಧಾನ ಉಳಿಬೇಕು ಕಾರಣಕ್ಕೆ ಇಡೀ ದೇಶದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನಮಗೆಲ್ಲ ಗೊತ್ತಿದ್ದಂಗೆ ಲೋಕಸಭಾ ಚುನಾವಣೆ ನಡೆಯಿತು 2024 ತಾವೆಲ್ಲ ನೋಡಿರ್ಬೋದು. ನಮ್ಮ ಮನ್ಸೂರ್ ಖಾನೆ ನಮ್ಮ ಪಕ್ಷದ ಅಭ್ಯರ್ಥಿ ಆಗಿದ್ರು, ತಾವೆಲ್ಲ ನೋಡಿರ್ಬೋದು. 17-18 ರೌಂಡಲ್ಲಿ ಕನಿಷ್ಠ 14 ರೌಂಡಲ್ಲಿ ಮನ್ಸೂರ್ ಖಾನ್ ಅವರು 60,000 ಅಂತರದಲ್ಲಿ ಲೀಡಲ್ಲಿದ್ದರು. ಎಲ್ಲ ನಾವನ್ನೆಲ್ಲ ನೋಡಿದ್ದೀವಿ, ಟಿವಿಯಲ್ಲೆಲ್ಲ ನೋಡಿದ್ವಿ, ಎಲ್ಲ ನಾವು ಖುಷಿನೂ ಪಟ್ವಿ. ಇಲ್ಲ, ಈ ಬಾರಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಮನ್ಸೂರ್ ಅಲಿ ಖಾನ್ ಅವರು ಗೆಲ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಾವೆಲ್ಲ ಖುಷಿ ಪಟ್ವಿ. ನಾನು TV ಮುಂದೆನೇ ಕೂತಿದ್ದೆ 2-3 ಸತಿ. ಮನ್ಸೂರ್ ಖಾನ್ಗೂ ನಾನು ಮಾತಾಡಿದ್ದೆ, ಮಾತಾಡಿ ಶುಭಾಶಯನ ಕೋರಿದೆ. ನಾನು ಇದ್ದಂಗೆ ಮಾದ್ಯಾಪುರ ಬಂತು. ಮಾದ್ಯಾಪುರ ಬಂದ ತಕ್ಷಣ ಆಯಿತು BJP ಅವರು 30,000 ಅಂತರದಲ್ಲಿ ಓಟಲ್ಲಿ ಗೆದ್ದರು. ಮಾದ್ಯಾಪುರದಲ್ಲಿ ನಮಗೆಲ್ಲ ಆಶ್ಚರ್ಯನಾಯಿತು, 1,14,000 ಹೆಂಗೆ ಸಾಧ್ಯ? ಒಂದೊಂದು ಮನೆಯಲ್ಲಿ 50 ಓಟ್ 60 ಓಟು ಆ ಥರ ಬೋಗಸ್ ಓಟ್ ಮಾಡಿಬಿಟ್ಟು ಗೆಲ್ಲಕ್ಕೆ BJP ಕಾರಣ ಆಯಿತು. ಇವತ್ತು ಅದಾಗಿಲ್ಲ ಅಂದರೆ ಇವತ್ತು ಲೋಕಸಭೆಗೆ MP ಆಗಿ ನಮ್ಮ ಮನ್ಸೂರ್ ಖಾನ್ ಅವರು ನಮ್ಮ ಜೊತೆ ಇರ್ತಾ ಇದ್ರು. ಇವತ್ತು BJP ಅವ್ರು ಗೆಲ್ಲುವಂತ ನಾವು ಒಪ್ಪಕ್ಕೆ ಸಿದ್ಧ ಇಲ್ಲ. ಆ ಕಾರಣಕ್ಕೆ ಇಡೀ ದೇಶದಲ್ಲಿ ಅದು ಅಭಿಷೇಕ್ ದತ್ತ ಅವರು ದಿಲ್ಲಿಯಿಂದ ಬಂದು ಇದೆಲ್ಲ ಅವೇರ್ನೆಸ್ ಕಾರ್ಯಕ್ರಮ ಅಂತೀವಿ ನಾವು. ಏನಕ್ಕೆ ಮಾಡ್ತಾ ಇರೋದು? ಜನಗಳಿಗೆ ಅವೇರ್ನೆಸ್ ಬರಬೇಕು. ನೀವು ಬರೀ ಈ ಕಾರ್ಯಕ್ರಮ ಅಲ್ಲ, ಸೋಷಿಯಲ್ ಮೀಡಿಯಾ ತುಂಬ ಫಾಸ್ಟ್ ಆಗಿದೆ. ಎಲ್ಲರ ಕೈಯಲ್ಲಿ ಮೊಬೈಲ್ ಇದೆ, ಎಲ್ಲರ ಕೈಯಲ್ಲಿ ಮೊಬೈಲ್ ಯಾರು ಇಲ್ಲ ಅಂತ ಇಲ್ಲ, ಎಲ್ಲ ಕೈಯಲ್ಲಿ ಮೊಬೈಲ್ ಇದೆ. ಆ ಮೊಬೈಲಲ್ಲಿ ಈ ಥರ ನೀವು ವಾಟ್ಸಪ್ ಮುಖಾಂತರ ಜನಗಳಿಗೆ ತಾವು ಅವೇರ್ನೆಸ್ ತರಬೇಕು. ಆ ಕಾರಣಕ್ಕೆ ಮುಂದಿನ ಚುನಾವಣೆಯಲ್ಲಿ ಈ ಥರ ಆಗಕೂಡ್ದು ಅಂತ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರು, ಮಲ್ಲಿಕಾರ್ಜುನ ಖರ್ಗೆ ಅವರು, ಸೋನಿಯಾ ಗಾಂಧಿ ಅವರು, ಆಮೇಲೆ ಸಿದ್ದರಾಮಯ್ಯ ಅವರು, DK ಶಿವಕುಮಾರ್ ಅವರು ನಾವೆಲ್ಲ ಪ್ರಯತ್ನನ ಮಾಡ್ತಾ ಇದ್ದೀವಿ. ಈ BJP ತಮಗೆಲ್ಲ ಗೊತ್ತಿದ್ದಂಗೆ ಅಭಿಷೇಕ್ ದತ್ತ ಅವ್ರು ಹೇಳ್ತಾ ಇದ್ರು, ಇವತ್ತು BJP ಸರ್ಕಾರ ಬಂದು ಜನಗಳಿಗೇನು ಅನುಕೂಲ ಆಗಲಿಲ್ಲ.
ಜನಗಳಿಗೆ ಏನು ಅನುಕೂಲ ಆಗಿದೆಯಾ? ಇದೇ ಪ್ರಧಾನಮಂತ್ರಿ ಅವರು ಘೋಷಣೆನ ಮಾಡಿದ್ರು 2014 ಜನ ಬಹಳ ನಿರೀಕ್ಷೆ ಇಟ್ಟಿದ್ದು, ಇಲ್ಲಪ್ಪ ನಾವು ಕಾಂಗ್ರೆಸ್ ಪಕ್ಷ ನೋಡಾಗಿದೆ, ಪ್ರಧಾನಮಂತ್ರಿ ಬಹಳ ಬಡತನದಿಂದ ಬಂದಿರೋದು, ಆ ರೈಲ್ವೆ ಸ್ಟೇಷನಲ್ಲಿ ಟೀ ಮಾಡ್ತಾ ಇದ್ದಿದ್ದು, ಅವ್ರು ಪ್ರಧಾನಮಂತ್ರಿ ಆದರೆ ದೇಶಕ್ಕೆ ತುಂಬ ಒಳ್ಳೇದಾಗ್ತದೆ ಅಂತ ಹೇಳ್ಬಿಟ್ಟು ಜನ ನಿರೀಕ್ಷೆ ಇಟ್ಟು 2014 ಪ್ರಧಾನಮಂತ್ರಿ ಅವ್ರನ್ನ ಮಾಡಿದ್ರು. ಅವ್ರು ಎಲ್ಲೋದ್ರು ಪ್ರಧಾನಮಂತ್ರಿ ಭಾಷಣ ಮಾಡೋರು. ಏನು ಭಾಷಣ ಮಾಡೋರು? ಅಚ್ಚೇ ದಿನ ಆಯಂಗೆ, ಮೈ ದೇಶ ಕಾ ಅಚ್ಚಾ ಕरूंगा, ಮೈ ದೇಶ ಕಿ ಭಲಾಯಿ ಕरूंगा ಅಂತ ಹೇಳ್ಬಿಟ್ಟು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಭಾಷಣ ಮಾಡಿ ಇವತ್ತು ತಮಗೆಲ್ಲ ಈಗೊತ್ತು ಜನಗಳಿಗೆ ಈಗ ಗೊತ್ತಾಗ್ತಾ ಇದೆ. 2014 10 ವರ್ಷದಲ್ಲಿ ಜನಗಳಿಗೆ ಈಗ ಬರ್ತಾ ಇದೆ. ಜನ ಏನು ಬಯಸ್ತಾರೆ ಅಂದರೆ, ನಮಗೆ ನಿನ್ನ ಒಳ್ಳೆ ದಿನ ಬೇಡ, ನಮ್ಮ ಮನಮೋಹನ್ ಸಿಂಗ್ ಇದ್ದಿದ್ದು, ಕಾಂಗ್ರೆಸ್ ಪಕ್ಷ ಇದ್ದಿದ್ದು ಹಳೇ ದಿನ ವಾಪಸ್ ಕೊಡಿ ಅಂತ ಜನ ಬಯಸ್ತಾ ಇದ್ದಾರೆ. ಎಲ್ಲ ಅಕೌಂಟಲ್ಲಿ 15 ಲಕ್ಷ ಹಾಕ್ತೀನಂತ, ಸುಮ್ಗಿರಪ್ಪ, 15 ಲಕ್ಷ ಹಾಕ್ತೀನಂತ ಎಲ್ಲ ಅಕೌಂಟಲ್ಲಿ ಘೋಷಣೆ ಮಾಡಿದ್ರು. 15 ರೂಪಾಯಿ ಹಾಕಿದಾರ? 15 ರೂಪಾಯಿ ಹಾಕಿದ್ರ? ಸುಳ್ತಾನೆ. ಆಮೇಲೆ 2 ಲಕ್ಷ ಯುವಕರಿಗೆ, 2 ಕೋಟಿ ಜನಕ್ಕೆ ಯುವಕರಿಗೆ ಕೆಲಸ ಕೊಡ್ತೀನಿ ಅಂದ್ರು. ಒಂದು ಕೆಲಸ ಕೊಟ್ರ? ಹೋಗಿ ಕೇಳಿದಾಗ ಏನಂತವ್ರೆ? ಪಕೋಡ ಮಾಡಿ ಜೂನ ಮಾಡಿ. ಇವತ್ತು ಅವ್ರು ಏನು ಮಾಡ್ತಾರೆ? ನಮ್ಮ ಪಕ್ಷದ ಇತಿಹಾಸ ತೆಗಿರಿ. अभिषेक दत्ता जी, हमारा पार्टी का, कांग्रेस पार्टी का आप इतिहास निकाल के देखो. जब भी चुनाव होता है, आवाम के बीच में हम जाके वोट मांगेंगे तो हमारे प्रोग्राम बता के हम वोट मांगते हैं. भाई हमारी हुकूमत थी, हमने ये प्रोग्राम दिया, आने वाली दिनों के अंदर हमारी हुकूमत आएगी तो हम ये प्रोग्राम देंगे करके हम बता के, हमारे प्रोग्राम बता के हम वोट मांगते हैं. कभी बीजेपी वाले कभी उनका प्रोग्राम बता के वोट मांगे? सुनने, उनका डेवलपमेंट ही कुछ नहीं है, बताने के लिए कुछ नहीं. हिंदू मुसलमान, और उनको कोई हिंदू भी नहीं चाहिए, उनको कोई मुसलमान भी नहीं चाहिए. ये बड़ी इसके तादाद के अंदर इधर अल्पसंख्यक रहे अभिषेक दत्ता जी. हमारे इस्लाम धर्म के अंदर भी हमको तासुब करना, जात पात करना करके हमारा इस्लाम हमारे को सिखाया नहीं. मजहब नहीं सिखाता, आपस में बैर रखना. हिंदी है हम, हिंदुस्तान हमारा. और कांग्रेस पार्टी ಇದೇ ತರ ಮಾಡ್ಕೊಂಡು ಬರ್ತಾ ಇರೋದು. ಎಲ್ಲಾ ಸಮಾಜದ ವರ್ಗ ಅವರಿಗೆ ಯಾವ್ದನ್ನ ಜೊತೆ ತಗೊಂಡು ಹೋಗ್ತಾವ್ರೆ ಅಂದ್ರೆ ಅದು ಕಾಂಗ್ರೆಸ್ ಪಕ್ಷ. ತಮ್ಗೆಲ್ಲ ಗೊತ್ತೇ ಇದ್ದಂಗೆ 5 ನಿಮಿಷದಲ್ಲಿ ನಾನು ಮುಗಿಸ್ತೀನಿ. ಏನಕ್ಕಂದ್ರೆ ನನ್ನ ಕ್ಷೇತ್ರ ಇದು ಬಿಡಿಸಿ ನಾವು ಸರ್ಕಾರ ಏನ್ ಮಾಡ್ತಾ ಇದೆ ಅಂತ ತಮ್ಮ ಗಮನದಲ್ಲಿ ಇರಬೇಕಾಗ್ತದೆ. ತಮ್ಗೆಲ್ಲ ಗೊತ್ತೇ ಇದ್ದಂಗೆ 2023 ನಾವು 5 ಗ್ಯಾರಂಟಿಯನ್ನ ಘೋಷಣೆ ಮಾಡಿದ್ವಿ. ಆ 5 ಗ್ಯಾರಂಟಿಯನ್ನ ಜನ ನಂಬಿಟ್ಟು ನಮ್ಮ 140 ಸೀಟ್ ನಮ್ಮನ್ನ ಗೆಲ್ಸ್ಕೊಟ್ರು, ಸರ್ಕಾರ ನಾವು ರಚನೆ ಮಾಡಿದ್ವಿ. ಇದೇ ವಿರೋಧ ಪಕ್ಷದವ್ರು ಏನಂದ್ರು? ಈ ಗ್ಯಾರಂಟಿಗಳು ಲಾಗು ಮಾಡೋಕ್ಕೆ ಸಾಧ್ಯ ಆಗಲ್ಲ. ಈ ಗ್ಯಾರಂಟಿಗಳು ಲಾಗು ಮಾಡಬೇಕಾದ್ರೆ ಕನಿಷ್ಠ 55ರಿಂದ 60 ಸಾವಿರ ಕೋಟಿ ಆಗ್ತದೆ. ಇದು ಬರೀ ರಾಜಕೀಯ ಭಾಷಣ ಮಾಡಿದ್ದಾರೆ, ಈ ಗ್ಯಾರಂಟಿಗಳು ಲಾಗು ಮಾಡೋಕ್ಕೆ ಸಾಧ್ಯ ಆಗಲ್ಲ ಅಂದರು. ನಮ್ಮ ಸರ್ಕಾರ ಬಂದು ಮನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದಮೇಲೆ, ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಆದಮೇಲೆ ಒಂದೇ ತಿಂಗಳಲ್ಲಿ ನಾವು 5 ಗ್ಯಾರಂಟಿಯನ್ನು ಲಾಗು ಮಾಡೋದು ತಮಗೆಲ್ಲ ಗೊತ್ತಿರೋದೇ ವಿಚಾರ. ಮಾಡಿದ್ವಿಲ್ಲ. ನಾನು 6ನೇ ಗ್ಯಾರಂಟಿ ಅಂತ ಹೇಳ್ತೀನಿ. ನಾನು 6ನೇ ಗ್ಯಾರಂಟಿ ಯಾವುದಪ್ಪ ಅಂದರೆ, ನಾವು ಚುನಾವಣೆ ಟೈಮಲ್ಲಿ ಘೋಷಣೆ ಮಾಡಿರಲಿಲ್ಲ 6ನೇ ಗ್ಯಾರಂಟಿ ಅಂತ. ಈ ಬಡವ್ರ ಮನೆ 2023 ವೆಂಕಟೇಶನ ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯನ ಮುಖ್ಯಮಂತ್ರಿ ಇರುವಾಗ 2013ರಿಂದ ಹಿಡ್ಕೊಂಡು 2018 ಸ್ಲಮ್ ಬೋರ್ಡಲ್ಲಿ 1,80,253 ಮನೆ ಸ್ಯಾಂಕ್ಷನ್ ಮಾಡಿದ್ರು. ಅದೇ ಥರ ರಾಜೀವ್ ಗಾಂಧಿ HP ಸ್ಕೀಮ್ ಅಂತ 67,858 ಮನೆಗಳು ಸ್ಯಾಂಕ್ಷನ್ ಮಾಡಿದರು. ಒಟ್ಟಾಗಿ 2,30,30,000 ಹಿಂದಿನ ಸರ್ಕಾರದಲ್ಲಿ, ನಮ್ಮ ಸರ್ಕಾರ ಇರುವಾಗ, ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರುವಾಗ ಮನೆಗಳು ಸ್ಯಾಂಕ್ಷನ್ ಮಾಡಿದರು. ಅದಾದಮೇಲೆ ಸಮ್ಮಿಶ್ರ ಸರ್ಕಾರ ಬಂದು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ರು 1.5 ವರ್ಷ, ಒಂದು ಮನೆಯೂ ಸ್ಯಾಂಕ್ಷನ್ ಮಾಡಿಲ್ಲ, ಒಂದು ಮನೆಯೂ ಕೊಡೋಕ್ಕೆ ಸಾಧ್ಯ ಆಗಿಲ್ಲ. ಅದಾದಮೇಲೆ BJP ಸರ್ಕಾರ ಬಂತು 4 ವರ್ಷ, ಯಡಿಯೂರಪ್ಪ ಅವರು 2 ವರ್ಷ ಮುಖ್ಯಮಂತ್ರಿ ಆಗಿದ್ರು, ಒಂದು ಮನೆಯೂ ಸ್ಯಾಂಕ್ಷನ್ ಮಾಡಿಲ್ಲ, ಒಂದು ಮನೆಯೂ ಕೊಡೋಕ್ಕೆ ಸಾಧ್ಯ ಆಗಿಲ್ಲ. ಆಮೇಲೆ ಬಸವರಾಜ ಬೊಮ್ಮಾಯಿ ಅವರು 2 ವರ್ಷ ಮುಖ್ಯಮಂತ್ರಿ ಆಗಿದ್ರು, ಅವರು ಒಂದು ಮನೆ ಸ್ಯಾಂಕ್ಷನ್ ಮಾಡೋಕ್ಕಾಗಲಿಲ್ಲ, ಒಂದು ಮನೆಯೂ ಕೊಡೋಕ್ಕೆ ಸಾಧ್ಯ ಆಗಿಲ್ಲ. ನಮ್ಮ ಸರ್ಕಾರ ಬಂದಾದಮೇಲೆ ಕಾಂಗ್ರೆಸ್ ಪಕ್ಷ ನನ್ನ ಮಂತ್ರಿ ಮಾಡಿದ್ಮೇಲೆ ನನ್ನ ಗಮನಕ್ಕೆ ಬಂತು, ಈ ಥರ 2,30,000 ಮನೆಗಳು ಅನ್ಕಂಪ್ಲೀಟ್ ಆಗಿದ್ದಾರೆ, ಜನ ಬೀದಿಯಲ್ಲಿದ್ದಾರೆ. ಒಂದು ಮನೆ ಕಟ್ಟಬೇಕಾದ್ರೆ 7.5 ಲಕ್ಷ ರೂಪಾಯಿ ಆಗ್ತದೆ. ಕೇಂದ್ರ ಸರ್ಕಾರದಿಂದ ಏನು ಮಾಡ್ತಾರೆ? ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅಂತ 1.5 ಲಕ್ಷ ಕೊಡ್ತಾರೆ. ಅದರಲ್ಲಿ 18% GST ಹಾಕಿ 1,38,000 ಹಿಂದೆಯಿಂದ ವಾಪಸ್ ತಗೊಳ್ತಾರೆ. नाम वास्ते ಕೊಡ್ತಾವ್ರೆ सर एक घर बनने के लिए 7.5 लाख होता भाई, 7.5 लाख के अंदर सेंट्रल गवर्नमेंट से 1.5 लाख रुपए देते हैं। 1.5 लाख रुपए देके क्या है, नाम क्या है, प्रधानमंत्री आवास योजना करके 1.5 लाख देके गरीब को घर बनने के लिए 18% GST दाके 1,38,000 वापस दे रहे, इन्हें नाम के लिए दे रहे। ಇದೆಲ್ಲ ಆದ್ಮೇಲೆ
ಟೋಟಲ್ 2,30,000 ಮನೆಗೆ 9,500 ಕೋಟಿ ಬೆನಿಫಿಷರಿ ಕಟ್ಟಬೇಕಾಗಿತ್ತು. 4 ಲಕ್ಷ ಬೆನಿಫಿಷರಿ ಕಟ್ಟಬೇಕು ತಾನೆ. ಟೋಟಲ್ ಬೆನಿಫಿಷರಿ ಪೇಮೆಂಟ್ 8 ವರ್ಷದಲ್ಲಿ ಬಂದಿದ್ದು ಬರೇ 310 ಕೋಟಿ ಬಂದಿತ್ತಣ್ಣ ವೆಂಕಟೇಶಣ್ಣ, ಬರೇ 310 ಕೋಟಿ. ನನ್ನ ಗಮನಕ್ಕೆ ಬಂದಾದ್ಮೇಲೆ ಹೆಂಗಪ್ಪ ಮನೆ ಮುಖ್ಯಮಂತ್ರಿ ಗಮನಕ್ಕೆ ತರೋದಿದ್ದು, ಏನಕ್ಕಂದ್ರೆ 9,500 ಕೋಟಿ ಅಂದರೆ ಸಣ್ಣ ಅಮೌಂಟ್ ಇಲ್ಲ. ಮನೆಗಳು ಕಟ್ಟಬೇಕಾದ್ರೆ 9,500 ಕೋಟಿ ಆಗ್ಬೇಕಾಗ್ತದೆ. ಈ ಗ್ಯಾರಂಟಿಗಳಿಗೆ 55ರಿಂದ 60,000 ಕೋಟಿ ಆಗ್ತದೆ. ಹೆಂಗ್ ಮನೆ ಮುಖ್ಯಮಂತ್ರಿ ಗಮನಕ್ಕೆ ತರೋದು ಅಂತ ಹೇಳ್ಬಿಟ್ಟು ಧೈರ್ಯ ಮಾಡಿ ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದೆ. ಸರ್, ಹಿಂದಿನ ಸರ್ಕಾರದಲ್ಲಿ ತಾವೇ ಮುಖ್ಯಮಂತ್ರಿ ಇರುವಾಗ ಈ 2,30,000 ಮನೆಗಳು ಕಂಪ್ಲೀಟ್ ಮಾಡಿ ಸರ್. ಅದಾದಮೇಲೆ ಒಂದು ಮನೆಯೂ ಸ್ಯಾಂಕ್ಷನ್ ಮಾಡಿಲ್ಲ, ಒಂದು ಮನೆಯೂ ಕೊಡೋಕ್ಕೆ ಸಾಧ್ಯ ಆಗಿಲ್ಲ. ಬಡವರು ಬೀದಿಯಲ್ಲಿದ್ದಾರೆ ಸರ್. ನಾವೇ ಸರ್ಕಾರ ವತಿಯಿಂದ ಇವರಿಗೆ ಮನೆಯನ್ನು ಕಟ್ಕೊಡ್ಬೇಕಂತ ಹೇಳ್ಬಿಟ್ಟು ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದೆ. ಮನೆ ಮುಖ್ಯಮಂತ್ರಿಗಳು 2-3 ರಿವ್ಯೂ ಮೀಟಿಂಗ್ ಮಾಡಿ ನೀನು ಹೇಳ್ತಾರ ಸತ್ಯ ಕಣೋ, ಬಡವ್ರು ಕಟ್ಟಕ್ಕೆ ಸಾಧ್ಯ ಆಗಲ್ಲ, ಅದು ಎಷ್ಟನ ಕಷ್ಟ ಆಗಲಿ ಎಷ್ಟನ ತೊಂದರೆ ಆಗಲಿ ಆ ದುಡ್ಡು ನಾನು ಕೊಡ್ತೀನಿ ಅಂತ ಹೇಳ್ಬಿಟ್ಟು 2024 ಜನವರಿಯಲ್ಲಿ ತಂದು ಕ್ಯಾಬಿನೆಟಲ್ಲಿ ಅಪ್ರೂವ್ ಮಾಡಿ ಫೆಬ್ರವರಿಲಿ 500 ಕೋಟಿ ಕೊಟ್ಟಿದ್ದಕ್ಕೆ 2024 36,789 ಮನೆಗಳು ಕೊಟ್ವಿ. ಏನಕ್ಕೆ BJP ಅವ್ರು ಕೊಡೋಕ್ಕೆ ಸಾಧ್ಯ ಆಗಿಲ್ಲ? ಅವ್ರಿಗೂ ಬಡವ್ರ ಬಗ್ಗೆ ಕಾಳಜಿ ಇರಬೇಕಾಗಿತ್ತಾನೆ. ಕುಮಾರಸ್ವಾಮಿ ಅವರು 1.5 ವರ್ಷ ಮುಖ್ಯಮಂತ್ರಿ ಆಗಿದ್ರು ಜನತಾದಳದಿಂದ ಸಮ್ಮಿಶ್ರ ಸರ್ಕಾರದಲ್ಲಿ, ಅವ್ರಿಗೆ ಬಡವ್ರ ಬಗ್ಗೆ ಕಾಳಜಿ ಈಗಿದ್ದು. ಬರೇ ಕಾಳಜಿ ಬಡವ್ರ ಬಗ್ಗೆ ಮನೆ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ಸಿದ್ದರಾಮಯ್ಯಗೆ ಮಾತ್ರ ಅಂತ ತಮ್ಮ ಕೇಳಕ್ಕೆ ಬಯಸ್ತಾ ಇದ್ದೀನಿ. ಇನ್ನು ಬರೋ ತಿಂಗಳಲ್ಲಿ ನವೆಂಬರ್ 29ನೇ ತಾರೀಕಿಗೆ 42,356 ಮನೆಗಳು ಕೊಡ್ತಾ ಇದ್ದೀವಿ. ಏನಕ್ಕೆ BJP ಅವ್ರು ಕೊಡಕ್ಕೆ ಸಾಧ್ಯ ಆಗಿಲ್ಲ? आज तक के घर नहीं किया सर. ओपन में बीजेपी से सवाल किया. कोप्पल के अंदर परसों का दिन फंक्शन था. 1,80,000 घर स्लम बोर्ड के और राजीव गांधी के 47,586 घर, टोटल 2,30,000 घर. एक घर बीजेपी उन्होंने नहीं दिया था. परसों बीजेपी कोप्पल के अंदर साधना समावेश के अंदर ओपन बीजेपी को मैं सवाल किया, अगर एक भी घर आप पूरा कर देंगे आपके पीरियड में 4 साल में अंदर एक भी घर आपको दिया तो मैं पॉलिटिक्स से रिटायरमेंट लेता हूँ, रात में मिनिस्ट्री से मैं रिजाइन करता हूँ. क्या उसका हमने 2024 के अंदर 30 पर 6,780 पर 9 घर दिया. अभी नवंबर के अंदर 42,356 घर दिया. क्यों बीजेपी वाले नहीं दे सके? गरीब के ऊपर उनको प्यार नहीं है, गरीब के ऊपर उनको चाहते हैं. और के बड़ूर ಬಗ್ಗೆ ಕಾಳಜಿ ಇಲ್ವಾ? ಎಲ್ಲ ಬರೇ ಕಾಂಗ್ರೆಸ್ ಪಕ್ಷಕ್ಕಂತ ನಿಮ್ ಕೇಳಕ್ಕೆ ಬಯಸ್ತಾ ಇದ್ದೀನಿ. ತಮಗೆಲ್ಲ ಗೊತ್ತೇ ಇದ್ದಂಗೆ ಇವತ್ತು 5 ಗ್ಯಾರಂಟಿಗಳು ಎಲ್ಲರೂ ಅನುಕೂಲ ಪಡ್ಕೊಳ್ತಾ ಇದ್ದಾನೆ. ಮನೆಗೆ 2,000 ರೂಪಾಯಿ ಬರ್ತಾ ಇದೆ ತಾನೆ, ಬರ್ತಾ ಇದೆ. ಕೈ ಹತ್ರಪ್ಪ 10 kg ಅಕ್ಕಿ ಬರ್ತಾ ಇದೆ ತಾನೆ. ನಮ್ಮೆಲ್ಲ ಹೆಣ್ಮಕ್ಳು ಎಲ್ಲ ಬಸ್ಸಲ್ಲಿ ಫ್ರೀ ಅಡ್ಡಾಡ್ತಿದ್ದಾನೆ. ಡಿಪ್ಲೊಮಾ ಹೋದವ್ರಿಗೆ ನಾವು 1,500ರಿಂದ 3,000 ರೂಪಾಯಿ ಕೊಡ್ತಾ ಇದ್ದಾನೆ. ಮತ್ತೆ ಏನಕ್ಕೆ BJP ಅವ್ರು ಮಾಡೋಕ್ಕೆ ಸಾಧ್ಯ ಆಗಿಲ್ಲ? ದಯಮಾಡಿ ಈ ದೇಶದಲ್ಲಿ ನಡೀತಾ ಇರೋದು ನೋಡಿರ್ಬೋದು, ಯಾವ ಥರ ನಡೀತಾ ಇದೆ, ಏನೇನು ಆಗ್ತಾ ಇದೆ ಅಂತ ತಮಗೆಲ್ಲ ಗೊತ್ತಿರೋದೇ ವಿಚಾರ. ಮುಂದಿನ ದಿನಲ್ಲಿ ಈ ದೇಶ ಒಳ್ಳೇದಾಗಬೇಕಾದ್ರೆ ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿ ಆದರೆ ಮಾತ್ರ ಸಾಧ್ಯ, ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ಮಾತ್ರ ಸಾಧ್ಯ. ಇದೆಲ್ಲ ತಾವು ಅರ್ಥ ಮಾಡ್ಕೊಂಡು ಇದು ನಮ್ಮ ಜವಾಬ್ದಾರಿ ಇಲ್ಲ, ಅಭಿಷೇಕ್ ದತ್ತಂದು ಜವಾಬ್ದಾರಿ ಇಲ್ಲ, ವೆಂಕಟೇಶ್ ಅವ್ರದ್ದು ಜವಾಬ್ದಾರಿ ಇಲ್ಲ, ನಿಮ್ದೆಲ್ಲ ಜವಾಬ್ದಾರಿ ಆಗ್ತದೆ. ಮನೆಗೆ ಹೋಗ್ಬಿಟ್ಟು ಇದೆಲ್ಲ ತಾವು ಅವೇರ್ನೆಸ್ ತರಬೇಕಂತ. ಈ ದೇಶ ಉಳಿಬೇಕಾದ್ರೆ ಯಾರಿಂದನೂ ಸಾಧ್ಯ ಇದೆ, ಅಲ್ಲಿ ಕಾಂಗ್ರೆಸ್ ಪಕ್ಷದಿಂದನೇ ಸಾಧ್ಯ. ಅದು ಬೇರೆ ಯಾರಿಂದನೂ ಸಾಧ್ಯ ಅಲ್ಲ. ಎಲ್ಲ ಸಮಾಜ ಎಲ್ಲ ವರ್ಗವ್ರಿಗೆ ಜೊತೆ ತಗೊಂಡು ಹೋಗ್ಬೇಕಾದ್ರೆ ಅದು ಕಾಂಗ್ರೆಸ್ ಪಕ್ಷ. ಅಭಿಷೇಕ್ ದತ್ತ ಅವ್ರು ಹೇಳ್ತಾ ಇದ್ರು, ನಮ್ಮಲ್ಲಿ ಪೌರ ಕಾರ್ಮಿಕರು ನಮ್ಮ ಕ್ಷೇತ್ರದಲ್ಲೇ ಜಾಸ್ತಿ. ಚುನಾವಣೆ ಟೈಮಲ್ಲಿ ಇಲ್ಲೇ ಕಾರ್ಯಕ್ರಮ ಮಾಡಿದ್ರು. ಅಭಿಷೇಕ್ दत्ता ಅವ್ರಿಗೆ ಜ್ಞಾಪನ ಇದೆ, आपको आज याददाश्त बहुत अच्छी है भाई. इधर ही हम लोग ने प्रोग्राम किया था. उस दिन हमने उनको जबान दिया था कि आपको हमारी हुकूमत आएगी तो हम परमानेंट करेंगे करके. चेयरमैन के लिए क्या था वो भी क्या सर ಹಂಗೆ ನಾವು ಆಶ್ವಾಸನೆ ಕೊಟ್ಟಿದ್ದೀವಿ. ಅವಾಗ ಏನು ಮಾಡಿದ್ವಿ, ನಾವು ಆಶ್ವಾಸನೆ ಕೊಟ್ಟಿದ್ದೀವಿ ಅವ್ರಿಗೆ, ನಮ್ಮ ಸರ್ಕಾರ ಬಂದರೆ ನಾವು ಪರ್ಮನೆಂಟ್ ಮಾಡ್ತೀವಿ ಅಂತ 30 ಲಕ್ಷ ಜನಕ್ಕೆ ಪೌರ ಕಾರ್ಮಿಕರಿಗೆ ಪರ್ಮನೆಂಟ್ ನಾವು ಮಾಡಿದ್ದೀವಿ. ಅವ್ರು ತಗೊಳ್ತಾ ಇದ್ದಿದ್ದು ಸಂಬಳ ಬಂದು 16ರಿಂದ 18,000 ರೂಪಾಯಿ ತಗೊಳ್ತಾ ಇದ್ದು. ಮುಂಚೆ 12,000 ರೂಪಾಯಿ ಇತ್ತು. ಆಮೇಲೆ ಸಿದ್ದರಾಮಯ್ಯ ಸರ್ಕಾರ ಬಂದಾದಮೇಲೆ 2014 ಪೌರ ಕಾರ್ಮಿಕರಿಗೆ 6,000 ಜಾಸ್ತಿ ಮಾಡಿದರು. ಈಗ ನಮ್ಮ ತಿರ್ಗಾ ಒಂದು ಸರ್ಕಾರ ಬಂದಾದಮೇಲೆ ಈಗ ಪರ್ಮನೆಂಟ್ ಮಾಡಿದ್ದಕ್ಕೆ ಅವ್ರಿಗೆ 60,000 ರೂಪಾಯಿ ಸಿಗ್ತದೆ. ಎಷ್ಟು ಸಿಗ್ತದೆ? 60,000 ರೂಪಾಯಿ. ಅದು ಏನಕ್ಕೆ BJP ಅವ್ರು ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ? BJP ಅವ್ರು ಮಾಡ್ಬಾರ್ದೇನೆ. ದಯಮಾಡಿ ನಿಮ್ಮಲ್ಲಿ ನಾನು ಕೈ ಜೋಡಿಸಿ ಮಾಡ್ಕೊಂಡು ನನ್ನ ಮುಖ ನೋಡಬೇಡಿ. ನೀವು ಈ ದೇಶದ ಮುಖ ಕಾಂಗ್ರೆಸ್ ಪಕ್ಷ. ಈ ದೇಶ ಉಳಿಬೇಕಾದ್ರೆ ಅದು ಕಾಂಗ್ರೆಸ್ ಇಂದನೇ ಮಾತ್ರ ಸಾಧ್ಯ, ಬೇರೆ ಯಾರಿಂದಲೂ ಸಾಧ್ಯ ಇಲ್ಲ. ದಯಮಾಡಿ ಒಬ್ಬೊಬ್ಬರು ಯುವಕರು, ನಮ್ಮದು ಅಭಿಷೇಕ್ ದತ್ತಂದು, ಅಲ್ತಾಫ್ ಅಣ್ಣಂದು, ವೆಂಕಟೇಶನ ಜವಾಬ್ದಾರಿ ಇಲ್ಲ, ನಿಮ್ದೆಲ್ಲ ಜವಾಬ್ದಾರಿ ಆಗ್ತದೆ. ಎಲ್ಲ ಜನಗಳಿಗೆ ಮನೆಗೆ ಹೋಗಿ ಈ ಓಟ್ ಶೋರಿ ಏನು ನಡೀತಾ ಇದೆ ಅದೆಲ್ಲ ತಾವು ನಿಲ್ಲಿಸಬೇಕು. ಮುಂದಿನ ದಿನ ಎಲ್ಲ ಆಗಬಾರ್ದು. ನನ್ನ 100ಕ್ಕೆ 100 ವಿಶ್ವಾಸ ಇದೆ
ಬರೋ 29ನೇ ತಾರೀಕಿಗೆ ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿ ಆದಾಗ ಯಾರು ತಪ್ಸಕ್ ಸಾಧ್ಯ ಆಗಲ್ಲ. ಏನಕ್ಕಂದ್ರೆ ಮೊನ್ನೆನೇ ಆಗಿತ್ತು. ಅವ್ರೇನೋ 400 ಪಾರ್ ಅಂದ್ರು, 400 ಪಾರ್ ಅಂದ್ರು, 300 ಪಾರ್ ಮಾಡಿಲ್ಲ, 250ಕ್ಕೆ ನಿಂತ್ಕೊಂಡ್ರು. ಅದು 250 ನಿಂತ್ಕೊಂಡಿದ್ದ ಕಾರಣ ಏನಂದ್ರೆ ನಮ್ಮಿಂದನೂ ಸ್ವಲ್ಪ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಪಕ್ಷದಿಂದನೂ ತಪ್ಪಾಗಿದೆ. ನಾವು ಕರ್ನಾಟಕದಲ್ಲಿ ನಾವು ನಿರೀಕ್ಷೆ ಜಾಸ್ತಿ ಇಟ್ಟಿದ್ವಿ, ಒಂದು 16-17 ಸೀಟ್ ಗೆಲ್ತೀವಿ ಅಂತ ಹೇಳ್ಬಿಟ್ಟು 9 ಗೊತ್ತಿದ್ದು ನಾವು. ಇಲ್ಲ, ಓಟ್ ಚೋರಿನೂ ಒಂದು ಕಾರಣ, ನಿರೀಕ್ಷೆ ಹೇಳೋದು. ನಾವು ಇಲ್ಲಿ ಒಂದು ಕರ್ನಾಟಕದಲ್ಲಿ ಒಂದು 5 ಸೀಟ್ ಹೆಚ್ಚು, ಬಿಹಾರಲ್ಲಿ ಒಂದು 5 ಸೀಟ್ ಹೆಚ್ಚು, ಮಧ್ಯಪ್ರದೇಶದಲ್ಲಿ ಒಂದು 5 ಸೀಟ್, UPದಲ್ಲಿ ಒಂದು 5 ಸೀಟ್ ಬಂದಿದ್ರೆ ಇವತ್ತು BJP ಸರ್ಕಾರ ಇರ್ತಾ ಇಲ್ಲ, ಕಾಂಗ್ರೆಸ್ ಸರ್ಕಾರ ಇರ್ತಾ ಇತ್ತು. ಜನಗಳಿಗೂ ಇವತ್ತು ಅರ್ಥ ಆಗಿದೆ. ಬರೋ ದಿನದಲ್ಲಿ ಏನವ್ರು 400 ಪಾರ ಅಂತ ಇದ್ವಿ, ಇವತ್ತು ಬರ್ದಿಕೊಳ್ಳಿ, ಕಾಂಗ್ರೆಸ್ ಗಠಬಂಧನ್ 400 ಪಾರ್ ಮಾಡೇ ಮಾಡ್ತೀವಿ ನಾವು. 400 ಪಾರ್ ಮಾಡಿ ನಿಮ್ಗೆಲ್ಲ ಇನ್ನೊಂದು ಬಾರಿ ನಾನು ಮನವಿನ ಮಾಡ್ಕೊಂಡು ಯುವಕರು ಸ್ನೇಹಿತರಿಗೆ ತಾವೆಲ್ಲ ಮನೆಗೆ ಹೋಗಿ ಅವೇರ್ನೆಸ್ ತರಬೇಕಂತ ಹೇಳ್ಬಿಟ್ಟು ಪಕ್ಷಕ್ಕೋಸ ಹಗಲು ರಾತ್ರಿ ನನ್ನ ಆತ್ಮೀಯ ಸ್ನೇಹಿತರು MLA ನಿಂತಿದ್ರು. ಅಲ್ಲಿ ಅಭಿಷೇಕ್ ದತ್ತಾ ಅವರು ದಿಲ್ಲಿಯಲ್ಲಿ ಎಲೆಕ್ಷನ್ನ MLA ನಿಂತಿದ್ರು. ನಾನು ಅಲ್ಲಿ ಹೋಗಿದ್ದೆ ಎಗೋಸಿ. ನಾನು ಅಲ್ಲಿ ಹೋಗುವಾಗ ಎಲ್ಲ ದಿಲ್ಲಿಯಲ್ಲಿ ಮಾತುಕತೆ ಏನಾಗ್ತಾ ಇತ್ತು, ಯಾರು ಗೆಲ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಅಭಿಷೇಕ್ ದತ್ತ ಗೆಲ್ಲಿತಾರೆ, ಯಾವತ್ತೂ ಜನಗಳು ಮಧ್ಯದಲ್ಲಿ ಇರ್ತಾರಂತ ಜನ ಮಾತಾಡ್ತಾ ಇದ್ರು. ಧನ್ಯವಾದಗಳು ಸಲ್ಲಿಸ್ತೀನಿ. ದೊಡ್ಡ ಲೀಡರ್ ನಮಗೆ. ಈಗ ನನಗೂ ಅವರೇ ಬಾಸ್ ಇದ್ದಂಗೆ. ನಾನು ಮಂತ್ರಿ ಆಗಿರ್ಬೋದು ಅಂದ್ರೆ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡೇ ಬಾಸ್. ನನ್ನ ಬಾಸು ಇವರೇ. ಬೆಂಗಳೂರು ಸಿಟಿಗೆ ಸೆಕ್ರೆಟರಿ ಆಗಿದ್ದಾರೆ, ಅವರೇ ನನ್ನ ಬಾಸು. ಅವ್ರು ಇಷ್ಟು ಪಕ್ಷ